ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಆತ್ಮೀಯರೆಲ್ಲರಿಗೂ ರಕ್ಷಕನೂ ಒಡೆಯನೂ ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಆತ್ಮಿಕ ಆಶೀರ್ವಾದವು, ಸಮಾಧಾನವು, ಸಂತೋಷವು, ನೆಮ್ಮದಿಯು, ಆರೋಗ್ಯವು ತಂದೆಯಾದ ದೇವರು ಯೇಸು ಕ್ರಿಸ್ತನ ನಾಮದಲ್ಲಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ. ಈ ದಿನ ಮತ್ತೊಂದು ಅಂಶವನ್ನು ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಎಲ್ಲರೂ ಪಾಪ ಮಾಡುವವರ ಎಂಬ ಅಂಶವನ್ನು ಈ ದಿನ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥದವರೆಗೆ ಅನೇಕ ಸಾರಿ ಈ ಪಾಪವೆಂಬ ಮಾತನ್ನು ಇಲ್ಲ ವಚನವನ್ನು ನಾವು ಬೈಬಲ್ ಗ್ರಂಥದಲ್ಲಿ ನೋಡ್ತಾ ಇರ್ತೀವಿ. ಅನೇಕರು ಪಾಪ ಮಾಡಿದ್ದಾರೆ. ಅಷ್ಟಾಕೆ ಪ್ರಾರಂಭದ ಮನುಷ್ಯನೇ ಪಾಪ ಮಾಡಿ ಶಾಪವನ್ನು ತಂದುಕೊಂಡಿದ್ದಾನೆ ಎನ್ನುವಂಥದ್ದು ನೋಡ್ತೀವಿ ಪ್ರಿಯರೇ. ಆದಾಮನು, ಅವ್ವಳು, ಅದೇ ಪ್ರಕಾರ ಕಾಯಿನನು, ಅದೇ ಪ್ರಕಾರ ನೋಹಾನನ ಕಾಲದಲ್ಲಿದ್ದಂಥ ಪ್ರಜೆಗಳು, ಇವರೆಲ್ಲರೂ ಕೂಡ ಅನೇಕ ಪಾಪಗಳನ್ನು ಮಾಡಿದ್ದಾರೆ ಎನ್ನುವಂಥದ್ದು ನಾವು ನೋಡ್ತೀವಿ. ಅದೇ ಪ್ರಕಾರ ಹೊಸ ಒಡಂಬಡಿಕೆಯಲ್ಲಿ ಕೂಡ ಅನೇಕ ಮಾತುಗಳು ಇರುತ್ತೆ ಪ್ರಿಯರೇ. ಮೊದಲನೇದಾಗಿ ಪಾಪ ಎಂಬ ಪದಕ್ಕೆ ಅರ್ಥ ಏನು ಅಂತ ನೋಡುವಾಗ, ಯೋಹಾನನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 4ನೇ ವಚನವನ್ನು ನೋಡೋಣ ಪ್ರಿಯರೇ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 4ನೇ ವಚನ. ಪಾಪ ಮಾಡುವ ಪ್ರತಿಯೊಬ್ಬನು ಅಧರ್ಮವನ್ನು ಮಾಡುವನಾಗಿದ್ದಾನೆ, ಪಾಪವು ಅಧರ್ಮವೇ. ಪಾಪ ಎಂಬ ಪದಕ್ಕೆ ಅರ್ಥ ಅಧರ್ಮ. ಅಧರ್ಮ ಅಂದರೆ ಧರ್ಮ ಇದೆ, ಅಧರ್ಮ ಇದೆ, ನೀತಿ ಇದೆ, ಅನೀತಿ ಇದೆ, ನ್ಯಾಯ ಇದೆ, ಅನ್ಯಾಯ ಇದೆ. ದೇವರ ಮೂಲಕ ಆಜ್ಞೆಗಳು ಬಂದಿದೆ, ಒಳ್ಳೆಯದು ಬಂದಿದೆ. ಇವಾಗ ಪ್ರಾರಂಭದಲ್ಲಿ ಆದಾಮನು ಅವ್ವಳು ಏದೇನು ತೋಟವನ್ನು ಉಂಟು ಮಾಡಿ ವಿಧ ವಿಧವಾದಂಥ ಹಣ್ಣುಗಳನ್ನು ಉಂಟು ಮಾಡಿದ್ದಾರೆ. ಎಲ್ಲ ಹಣ್ಣುಗಳು ತಿನ್ನಬಹುದು, ಆದರೆ ಒಂದು ಆಜ್ಞೆಯನ್ನು ಕೊಡ್ತಾರೆ ದೇವರು. ನೋಡಿಪ್ಪ, ಏದೇನು ತೋಟದಲ್ಲಿ ಒಂದು ಒಳ್ಳೆದರ ಕೆಟ್ಟದರ ಹರವನ್ನು ಹುಟ್ಟಿಸುವಂಥ ಹಣ್ಣಿನ ಮರವನ್ನು ಹಾಕಿದ್ದೀನಿ, ಅದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು ಅಂತೇಳಿ ದೇವರು ಆಜ್ಞೆ ಕೊಡ್ತಾರೆ. ಅದು ದೇವರ ಧರ್ಮ, ದೇವರು ನೇಮಿಸಿರುವಂಥ ಧರ್ಮ. ಅವರೇನು ಮಾಡ್ತಾರೆ? ದೇವರ ಧರ್ಮವನ್ನು ಮೀರ್ತಾರೆ. ದೇವರ ಧರ್ಮವನ್ನು ಮೀರಿರುವುದರಿಂದ ಅಲ್ಲಿ ಏನು ಬಂತು? ದೇವರ ಧರ್ಮವನ್ನು ಮೀರುವಂಥದ್ದೇ ಪಾಪ ಪ್ರಿಯರೇ. ದೇವರ ಧರ್ಮವನ್ನು ಮೀರುವಂಥದ್ದು, ದೇವರ ಆಜ್ಞೆಗಳನ್ನು ಮೀರುವಂಥದ್ದು. ಪಾಪ ಮಾಡುವ ಪ್ರತಿಯೊಬ್ಬನೂ ಅಧರ್ಮವನ್ನು ಮಾಡುವನಾಗಿದ್ದಾನೆ, ಪಾಪವು ಅಧರ್ಮವೇ. ಪಾಪವು ಅಧರ್ಮವೇ. ಅದಕ್ಕೆ ಕೀರ್ತನೆ ಗ್ರಂಥದಲ್ಲಿ ಒಂದು ಮಾತಿರುತ್ತೆ, ನೋಡೋಣ ಪ್ರಿಯರಾದ ದೇವರ ಮಕ್ಕಳಿರ. ಕೀರ್ತನೆ ಗ್ರಂಥ 4ನೇ ಅಧ್ಯಾಯ 4ನೇ ವಚನ. ಭಯಪಡಿರಿ, ಪಾಪ ಮಾಡಬೇಡಿರಿ, ಭಯಪಡಿರಿ, ಪಾಪ ಮಾಡಬೇಡಿರಿ ಅಂತೇಳಿ ತನ್ನ ಭಕ್ತನ ಮೂಲಕ ದೇವರು ಹೇಳುವಂಥ ಮಾತು. ಭಯಪಡಿ, ದೇವರಿಗೆ ಭಯಪಡಿ, ಪ್ರತಿಯೊಂದು ವಿಷಯದಲ್ಲಿ ಭಯಪಡಿ, ಜಾಗೃತಿಯಾಗಿರಿ, ಪಾಪ ಮಾಡೋದಕ್ಕೆ ಹೋಗಬೇಡಿ, ಪಾಪ ಮಾಡಬೇಡಿ ಅಂತ ಭಕ್ತರ ಮೂಲಕ ಹೇಳುವಂಥ ಮಾತು. ಆದರೂ ಕೂಡ ಪ್ರಿಯರಾದ ದೇವರ ಮಕ್ಕಳಿರ, ಪ್ರತಿ ಮನುಷ್ಯನು ಏನು ಮಾಡ್ಕೊಂಡು ಬಂದಿದ್ದಾನೆ? ಪಾಪ ಮಾಡಿಕೊಂಡೇ ಬಂದಿದ್ದಾನೆ. ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 11ನೇ ವಚನದಿಂದ, ತಿಳುವಳಿಕೆಯುಳ್ಳವನು ಇಲ್ಲ, ದೇವರನ್ನು ಹುಡುಕುವವನು ಇಲ್ಲ, ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ, ಎಲ್ಲರೂ ಕೆಲಸಕ್ಕೆ ಬಾರದವರು, ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ. ಅವರ ಗಂಟಲು ತೆರೆದಿರುವ ಸಮಾಧಿಯಾಗಿದೆ, ಅವರ ನಾಲಿಗೆಯಿಂದ ವಂಚನೆಯ ಮಾತುಗಳನ್ನಾಡುತ್ತಾರೆ, ಅವರ ತುಟಿಗಳ ಹಿಂದೆ ಹಾವಿನ ವಿಷವದೆ, ಅವರ ಬಾಯಿ ಶಾಪದಿಂದಲೂ ಕ್ರೋಧದ ಮಾತುಗಳಿಂದಲೂ ತುಂಬಿಹದೆ, ಅವರ ಕಾಲುಗಳು ರಕ್ತವನ್ನು ಸುರಿಸಲು ಆತುರ ಪಡುತ್ತವೆ, ಅವರು ಹೋದ ದಾರಿಗಳಲ್ಲಿ ನಾಶ ಸಂಕಟಗಳು ಉಂಟಾಗುತ್ತವೆ. ನೋಡಿ, ಇಲ್ಲಿ ನೋಡುವಾಗ ಏನ್ರಿ ಮೇಲ್ಗಡೆ ಮಾತು, ನೀತಿವಂತನಿಲ್ಲ ಒಬ್ಬನಾದರೂ ಇಲ್ಲ, ತಿಳುವಳಿಕೆ ಉಳ್ಳವನಿಲ್ಲ ಒಬ್ಬನಾದರೂ ಇಲ್ಲ, ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ, ಎಲ್ಲರೂ ಕೆಲಸಕ್ಕೆ ಬಾರದವರು. ಅಂದರೆ ಎಲ್ಲರೂ ಪಾಪ ಮಾಡಿ
ದೇವರ ಮಹಿಮೆಯನ್ನು ಹೊಂದದೆ ಹೋಗ್ತಾ ಇದ್ದಾರೆ. ಮೋಸ, ಅನ್ಯಾಯ ಅಂದರೆ ದೇವರ ಧರ್ಮವನ್ನು, ದೇವರ ಆಜ್ಞೆಗಳನ್ನು ಬಿಟ್ಟು ಮಾಡಬಾರದ ಪಾಪಗಳು ಪ್ರಾರಂಭದಿಂದ ಹೇಳ್ಕೊಂಡೇ ಬಂದಿದ್ದಾರೆ ದೇವರು. ಪಾಪ ಮಾಡಬೇಡಿ, ಪಾಪಕ್ಕೆ ಒಳಪಡಬೇಡಿ, ನನ್ನ ಮಾತಿಗೆ ಒಳಪಡಿ ಅಂತೇಳಿ. ಕೊನೆಯದಾಗಿ ಲೆಕ್ಕ ಸಿಕ್ಕಿದ್ದೇನಪ್ಪ ಅಂತ ನೋಡುವಾಗ ಎಲ್ಲ ಮನುಷ್ಯರು ಎಲ್ಲೋ ಒಂದು ಕಡೆ ಪಾಪ ಮಾಡಿಕೊಂಡು ದೇವರ ಮಹಿಮೆಯನ್ನು ಹೊಂದದೆ ಹೋಗ್ತಾ ಇದ್ದಾರೆ. ಅದರಲ್ಲಿ ಭಕ್ತರಲ್ಲಿ ಕೂಡ ಎಲ್ಲೋ ಒಂದು ಕಡೆ ತಪ್ಪು ಮಾಡಿದ್ದಾರೆ. ಹಾಗಂತ ಪ್ರಿಯರಾದ ದೇವರ ಮಕ್ಕಳಿರ ಅವರು ತಪ್ಪು ಮಾಡಿದಾರಲ್ಲ, ನಾನು ತಪ್ಪು ಮಾಡ್ತೀನಿ ಅಂತ ಹೇಳ್ಕೊಂಡೋದ್ರೆ ಶಾಪಕ್ಕೆ ಗುರಿ ಆಗ್ತೀವಿ. ಈಗಿನ ಕಾಲದಲ್ಲಿ ತುಂಬ ಜನ ಮೋಸ ಹೋಗುವಂಥದ್ದು. ಅವರೇನೋ ಪಾಪ ಮಾಡಿದ್ದಾರೆ, ದಾವೀದನು ಪಾಪ ಮಾಡಿದ್ದಾನೆ, ಅಬ್ರಹಾಮನು ತಪ್ಪು ಮಾಡಿದ್ದಾನೆ ಅಂತೇಳಿ ಎಲ್ಲೋ ಒಂದು ಕಡೆ ಮಿಸ್ಟೇಕ್ ನಡೆದಿರುತ್ತೆ ನೋಡಿ. ಅಂಥದ್ದನ್ನು ಹಿಡಿದುಕೊಂಡು ಇವರು ಕೂಡ ಪಾಪದ ಮೇಲೆ ಪಾಪ, ಅನ್ಯಾಯದ ಮೇಲೆ ಅನ್ಯಾಯ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರು ಪಾಪ ಮಾಡಿಲ್ವಾ, ಇವರು ಪಾಪ ಮಾಡಿಲ್ವಾ, ಅವರು ನೀತಿವಂತರಾಗಿದ್ದಾರೇನು, ಇವರು ನೀತಿವಂತರಾಗಿದ್ದಾರೇನು, ಆದ್ದರಿಂದ ನಮ್ಮಲ್ಲೂ ಕೂಡ ಪಾಪ ನಡೆಯುತ್ತೆ ಹೋಗುತ್ತೆ ಅಂತೇಳಿ ಇವರು ತಮ್ಮನ್ನು ತಾವು ಸಮರ್ಥಿಸಿಕೊಳ್ತಾರೆ. ಪ್ರಿಯರೇ, ಹೇಗಿದ್ದಾರೆ ಒಂದು ಸರಿ ನೋಡಿ ಪ್ರಿಯರೇ. ದೇವ್ರು ಹೇಳ್ತಾರೆ, ಮಾಡಿದ್ದೀರಲ್ವ, ಬಿಟ್ಬಿಡಿಯಲ್ಲ. ಇಷ್ಟು ದಿನ ಪಾಪ ಮಾಡ್ಕೊಂಡು ಬಂದಿದ್ದೀರ, ಬಿಟ್ಬಿಡಿಯಲ್ಲ, ಅದನ್ನು ಬಿಡಿ ಅಂತ ದೇವ್ರು ಹೇಳುವಾಗ ಪದೇ ಪದೇ ಪಾಪ ಮಾಡ್ಕೊಂಡು ಹೋಗುವಾಗ ನಷ್ಟ ಯಾರಿಗೆ? ನಿತ್ಯ ಜೀವವನ್ನು ಕಳೆದುಕೊಳ್ತೀರಾ. ದೇವ್ರಿಗೆ ನಷ್ಟನಾ, ನಮಗೆ ನಷ್ಟನಾ? ದೇವರೇನೋ ಪಾಪ ಮಾಡಬೇಡಿ ಅಂತ ಹೇಳ್ತಾರೆ. ನೀವೇನು ಹೇಳ್ತೀರಾ? ದಾವೀದನು ಮಾಡಿಲ್ವಾ ಪಾಪ? ಸೊಲೊಮೋನನು ಮಾಡಿಲ್ವಾ ಪಾಪ? ಸಂಸೋನನು ಮಾಡಿಲ್ವಾ ಪಾಪ? ಅಬ್ರಹಾಮನು ಮಾಡಿಲ್ವಾ ಪಾಪ? ಮೋಶೆ ಮಾಡಿಲ್ವಾ ಪಾಪ ಅಂತ ಹೇಳಿ ಅವರನ್ನು ನೆಪ ಮಾಡಿಕೊಂಡು ನೀವು ಕೂಡ ಪಾಪದ ಮೇಲೆ ಪಾಪಗಳನ್ನು ಮಾಡ್ಕೊಂಡು ಹೋಗ್ತೀರಾ. ನಷ್ಟ ಯಾರಿಗೆ? ಅವ್ರು ಮಾಡಿದ ರೀತಿಯಲ್ಲಿ ದೊಡ್ಡ ಸೇವೆ ಏನಾದರೂ ಮಾಡಿದ್ದೀರಾ? ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಮಾಡಿದ್ದಾರೆ, ಇಲ್ಲಂತಲ್ಲ. ದಾವೀದನು ಒಂದು ಕಡೆ ತಪ್ಪು ಮಾಡಿದ್ದಾನೆ. ನೀವೇನು ಮಾಡ್ತೀರಾ? ದಾವೀದನು ಎಲ್ಲೋ ಒಂದು ಕಡೆ ತಪ್ಪು ಮಾಡಿದಾಗ ಅದನ್ನೇ ನೆನಪಿಟ್ಕೊಂಡು ಅದನ್ನೇ ನೆವ ಮಾಡಿಕೊಂಡು ಪದೇ ಪದೇ ಪಾಪಗಳನ್ನು ಮಾಡ್ಕೊಂಡು ಹೋದರೆ ಸತ್ತ ಮೇಲೆ ಕಠಿಣವಾದ ತೀರ್ಪಿಗೆ ಗುರಿಯಾಗ್ತೀರಿ ಅನ್ನುವಂಥದ್ದು ಅರ್ಥ ಆಗ್ತಾ ಇಲ್ವಾ? ಬಹಳ ಪಶ್ಚಾತ್ತಾಪ ಪಟ್ಟಿದ್ದಾರೆ ಅವರು, ಮತ್ತೆ ಮಾಡಿಲ್ಲ. ಅವರು ಒಂದು ಸಾರಿ ತಪ್ಪು ಮಾಡಿದ್ದಾರೆ, ಆಮೇಲೆ ಪಾಪ ಮಾಡೋಕ್ಕೆ ಹೋಗಿಲ್ಲ ಅವರು. ನೀವೇನು ಮಾಡ್ತೀರಾ? ಏನಯ್ಯ ನೀವು ಮಾಡ್ತಾ ಇರೋದು? ಅವ್ರ ಹೆಸರು ಹೇಳ್ಕೊಂಡು ಪದೇ ಪದೇ ಪಾಪ ಮಾಡ್ಕೊಂಡು ಹೋದರೆ ಆಕಸ್ಮಿಕವಾಗಿ ಕೈ ಕಾಲುಗಳು ಬಿದ್ದೋಗುತ್ತೆ, ಉಸಿರು ಗಟ್ಟಿ ದೇವರು ಕೊಂದಾಗ್ತಾನೆ, ಬೆಂಕಿಯ ಕೊಂಡಕ್ಕೆ ಹೋಗಬೇಕಾಗತ್ತೆ, ನಾಶನಕ್ಕೆ. ಒಂದ್ಸರಿ ಆಲೋಚನೆ ಮಾಡಿ ಪ್ರಿಯರಾದ ದೇವರ ಮಕ್ಕಳಿರ. ನಾವು ಆರೋಗ್ಯವಾಗಿ ಇದ್ದೀವಿ ಅಂದಾಗ, ನಾವು ಕ್ಷೇಮವಾಗಿ ಇದ್ದೀವಿ ಅಂದಾಗ ದೇವರಿಗೆ ಒಳಪಟ್ಟು ವಿಧೇಯರಾಗಿ ಭಯ ಭಕ್ತಿಯಿಂದ ನಡ್ಕೋಬೇಕಲ್ವಾ? ದೇವರು ಪದೇ ಪದೇ ಹೇಳ್ತಾ ಇದ್ದಾರೆ, ಪಾಪ ಮಾಡಬೇಡಿ, ಪಾಪ ಅಂದ್ರೇ ನನಗೆ ಅಸಹ್ಯವಾಗುತ್ತೆ, ನನಗೆ ನೋಡೋಕ್ಕಾಗಲ್ಲ, ಯಾಕಂದರೆ ನಿಮ್ಮ ಕೈಗಳಲ್ಲಿ ರಕ್ತ ತುಂಬಿಕೊಂಡಿದೆ, ಅದು ನೋಡ್ತಾ ಇದ್ದರೆ ನನಗೆ ಅಸಹ್ಯವಾಗ್ತಾ ಇದೆ. ಆದ್ದರಿಂದ ನಿಮಗೆ ಮೇಲಾಗಬೇಕು, ನಿಮಗೆ ಒಳ್ಳೆಯದನ್ನು ಆಗಬೇಕಂದ್ರೆ ಇದನ್ನು ಬಿಡಿ ಅಂತ ಹೇಳ್ತಾರೆ. ಪ್ರಿಯರಾದ ದೇವ್ರ ಮಕ್ಕಳಿರ, ದಾವೀದನು ಒಂದು ಕಡೆ ತಪ್ಪು ಮಾಡಿದ್ದಾನೆ, ಆಮೇಲೆ ತಪ್ಪು ಮಾಡಿಲ್ಲ ಆತ. ಅದೇ ಪ್ರಕಾರ ಅಬ್ರಹಾಮನ ಒಂದು ಕಡೆ ತಪ್ಪು ಮಾಡಿದಾಗ ಆಮೇಲೆ ತಪ್ಪುಗಳು ಮಾಡಿಲ್ಲ ಆತ. ಮೋಶೆ ಕೂಡ ಎಲ್ಲೋ ಒಂದು ಕಡೆ ತಪ್ಪು ಮಾಡಿದಾಗ ಪದೇ ಪದೇ ತಪ್ಪು ಮಾಡ್ಕೊಂಡು ಹೋಗಿಲ್ಲ ಅವರು. ಮತ್ತೆ ನಾವು ಎಲ್ಲಿದ್ದೀವಿ, ಏನು ಮಾಡ್ತಾ ಇದ್ದೀವಿ? ಸರಿಪಡಿಸ್ಕೊಳ್ಳಲ್ವಾ? ವಾಕ್ಯದ ಮೂಲಕ ಸರಿ ಆಗಲ್ವಾ? ವಾಕ್ಯದ ಮೂಲಕ ಸರಿಪಡಿಸ್ಕೊಳ್ಳೋದು ಹೋದರೆ ಪ್ರಿಯರಾದ ದೇವ್ರ ಮಕ್ಕಳಿಲ್ಲ, ಕಠಿಣವಾದ ತೀರ್ಪು ಇರುತ್ತೆ ಪ್ರಿಯರೇ. ಎಲ್ಲಿಗೆ ನಮ್ಮ ಪ್ರಯಾಣ? ನಮ್ಮ ಜೀವನ ಎಲ್ಲಿಗೆ ಹೋಗುತ್ತೆ? ನಾವು ರಕ್ಷಣೆ ಹೊಂದುತ್ತೀವ? ರಕ್ಷಣೆ ಹೊಂದಬೇಕಾದರೆ ನಮ್ಮ ಪಾಪಗಳನ್ನು, ನಮ್ಮ ತಪ್ಪುಗಳನ್ನು, ನಮ್ಮ ಒಂದು ಅಪರಾಧಗಳನ್ನು ದೇವರ ಸನ್ನಿಧಾನದಲ್ಲಿ ಮೊಣಕಾಲಾಕಿ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅದನ್ನು ಬಿಡಬೇಕು ಪ್ರಿಯರೇ. ನಮ್ಮ ತಪ್ಪುಗಳನ್ನು ಬಿಡಬೇಕು. ತಿಳಿದು ಪಾಪ ಮಾಡಿದರೆ ಕಠಿಣವಾದ ತೀರ್ಪಾಗುತ್ತೆ ಪ್ರಿಯರೇ. ಆಲೋಚನೆ ಮಾಡಿ, ಯೇಸು ಕ್ರಿಸ್ತರು ಬಂದು ಯಾವ ತಪ್ಪು ಮಾಡಿಲ್ಲ, ಯಾವ ಪಾಪ ಮಾಡಿಲ್ಲ ನಮ್ಮಂಥ ಶರೀರವನ್ನು ಧರಿಸ್ಕೊಂಡು ಬಂದಿದ್ದಾರೆ. ದೈವಕುಮಾರನ ಆದಾಗ ಪರಲೋಕದಲ್ಲಿ ಮಹಾಶಕ್ತನಾಗಿದ್ದಾಗ ಭೂಲೋಕದಲ್ಲಿ ಬರುವಾಗ ಒಬ್ಬ ಸಾಧಾರಣವಾದಂಥ ಮನುಷ್ಯನಾಗಿ ನಮ್ಮಂಥ ಶರೀರವನ್ನು, ನಮ್ಮಂಥ ಒಬ್ಬ ಮನುಷ್ಯನಾಗಿ ನರನಾಗಿ ಬಂದು ದೈವ ಶಕ್ತಿಯನ್ನು ಯಾವುದನ್ನು ಕೂಡ ಬಳಸಿಕೊಳ್ಳದೆ ಯಥಾರ್ಥನಾಗಿ ನಿಷ್ಠೆಯಿಂದ ಭಕ್ತಿಯಿಂದ ಜೀವಿಸಿ, ಪರಿಶುದ್ಧನಾಗಿ ಜೀವಿಸಿ ನಮ್ಮೆಲ್ಲರ ನಿಮಿತ್ತವಾಗಿ ಬಲಿಯಾಗಿದ್ದಾರೆ, ಅರ್ಪಣೆಯಾಗಿದ್ದಾರೆ, ಯಜ್ಞವಾಗಿ ಸಮರ್ಪಣೆಯಾಗಿದ್ದಾರೆ ಪ್ರಿಯರೇ. ರಕ್ತವನ್ನು ಸುರಿಸಿದ್ದಾರೆ ಅವರು.
ಈ ಲೋಕದಲ್ಲಿ ಜೀವಿಸುವಾಗ ಪರಿಶುದ್ಧನಾಗಿ ಜೀವಿಸಿದ್ದಾರೆ. ಸವಾಲು ಮಾಡ್ತಾರೆ, ನನ್ನಲ್ಲಿ ಪಾಪ ಇದೆ ಎಂದು ಯಾರಾದರೂ ತೋರಿಸ್ತೀರಾ? ನಿಮ್ಮಲ್ಲಿ ಯಾರಾದರೂ ತೋರಿಸ್ತೀರಾ? ಪ್ರಾರಂಭ ಮೊದಲುಗೊಂಡು ಇಂದಿನವರೆಗೆ ನೋಡುವಾಗ ಪ್ರತಿ ಮನುಷ್ಯನು ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಪಾಪ ಮಾಡಿದ್ದಾರೆ. ನಾನು ಪಾಪ ಮಾಡಿಲ್ವಲ್ಲ, ನಿಮ್ಮಂಥ ಶರೀರವನ್ನೇ ಧರಿಸ್ಕೊಂಡಿದ್ದೀನಲ್ಲ, ನಿಮ್ಮಂಥ ಶರೀರನೇ, ನಿಮ್ಮಂಥ ದೇಹವನ್ನೇ ಧರಿಸ್ಕೊಂಡಿದ್ದೀನಿ, ಆದರೆ ನಾನು ಪಾಪ ಮಾಡಿಲ್ಲ. ಒಂದು ಸಾರಿ ತೋರಿಸ್ತೀರಾ? ನನ್ನಲ್ಲಿ ಪಾಪ ಇದೆ ಎಂದು ನಿಮ್ಮಲ್ಲಿ ಯಾರಾದರೂ ತೋರಿಸ್ತೀರಾ ಅಂತೇಳಿ ಪ್ರಭು ಸವಾಲು ಮಾಡ್ತಾ ಇದ್ದಾರೆ. ಆಗಿನ ಕಾಲದಲ್ಲಿ ಅಕ್ಕಪಕ್ಕದಲ್ಲಿ ಜನ ಇದ್ದಾರೆ, ಯಾಜಕರು, ಮಹಾಯಾಜಕರು, ಶಾಸ್ತ್ರಿಗಳಿದ್ದಾರೆ. ಹೆಜ್ಜೆ ಹೆಜ್ಜೆಯಲ್ಲಿ ಯೇಸು ಕ್ರಿಸ್ತರನ್ನು ತಪ್ಪು ಹಿಡಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ಯೇಸು ಪ್ರಭು ಸವಾಲು ಮಾಡುವಂಥ ಮಾತೇನು ಗೊತ್ತಾ? ನನ್ನಲ್ಲಿ ಪಾಪ ಇದೆ ಎಂದು ನಿಮ್ಮಲ್ಲಿ ಯಾರಾದರೂ ತೋರ್ಸೋಕ್ಕಾಗುತ್ತಾ? ತೋರಿಸಿ ನೋಡೋಣ. ಮಾತಿನಲ್ಲಿ ಆಗಿರ್ಬೋದು, ಕ್ರಿಯೆಗಳಲ್ಲಿ ಆಗಿರ್ಬೋದು, ಪ್ರವರ್ತನೆಯಲ್ಲಿ ಆಗಿರ್ಬೋದು, ಯಾವುದರಲ್ಲಿ ಕೂಡ ತಪ್ಪಲ್ಲಿ ಸಿಗದ ವ್ಯಕ್ತಿ, ಏಕೈಕ ವ್ಯಕ್ತಿ, ಮಹಾಶಕ್ತನು, ಶಕಪುರುಷನಾದಂಥ ಯೇಸು. ಎಲ್ಲಿ ಕೂಡ ತಪ್ಪು ಮಾಡಿಲ್ಲ ರೀ. ನನ್ನ ಹಾಗೆ ನೀವು ಕೂಡ ಬದುಕಬೇಕು ಅಂತೇಳಿ ಪ್ರಭು ಹೇಳುವಂಥದ್ದು. ನನ್ನ ಹಾಗೆ ನೀವು ಕೂಡ ಜೀವಿಸಿ, ನನ್ನ ಹಾಗೆ ನಾನು ಹೇಳಿದ ರೀತಿಯಲ್ಲಿ, ನಾನು ಬದುಕಿದ ರೀತಿಯಲ್ಲಿ, ನಾನು ಜೀವಿಸಿದ ರೀತಿಯಲ್ಲಿ ನೀವು ಕೂಡ ಜೀವಿಸಬೇಕು. ಅದಕ್ಕೆ ಅಪೋಸ್ತಲರಿದ್ದಾರೆ ನೋಡಿ ಪ್ರಿಯರೇ, ಯಥಾರ್ಥವಾಗಿ ಭಕ್ತಿಯಿಂದ ಜೀವಿಸ್ತಾರೆ. ಯೇಸು ಕ್ರಿಸ್ತರನ್ನು ಮಾದರಿಯಾಗಿ ತೋರಿಸುತ್ತಾ ತಮ್ಮ ಬದುಕಿನಲ್ಲಿ ಕ್ರಿಸ್ತನ ಮಾದರಿಯನ್ನು ಅವರು ತೋರಿಸಿದ್ದಾರೆ ಪ್ರಿಯರೇ. ಅಪೋಸ್ತಲರಾಗಿರುವಂಥ ಪೌಲನು ಕೂಡ ಹೇಳ್ತಾರೆ, ನಾನು ಕ್ರಿಸ್ತನ ಹಾಗೆ ಜೀವಿಸಿದ್ದೀನಿ, ನೀವು ನನ್ನ ಹಾಗೆ ಜೀವಿಸಿರಿ ಅಂತ ಹೇಳ್ತಾರೆ. ಈಗಿನ ಕಾಲದಲ್ಲಿ ಆ ಮಾತನ್ನು ಹೇಳುವಂಥ ಧೈರ್ಯಶಾಲಿಗಳಿದ್ದಾರಾ? ನಾನು ಕ್ರಿಸ್ತನ ಹಾಗೆ ಬದುಕಿದ್ದೇನೆ, ನಾನು ಪೌಲನ ಹಾಗೆ ಬದುಕಿದ್ದೇನೆ ಅಂತೇಳಿ ಹೇಳುವಂಥ ಭಕ್ತರಿದ್ದಾರಾ? ಅಂತಹ ಭಕ್ತರು ಬೇಕು. ಒಂದು ವೇಳೆ ನಮ್ಮಲ್ಲಿ ತಪ್ಪು ನಡೀತಾ ಇದೆಯಾ, ನಮ್ಮಲ್ಲಿ ಅಪರಾಧ ನಡೀತಾ ಇದೆಯಾ, ದೇವರ ಸನ್ನಿಧಾನದಲ್ಲಿ ಮೊಣಕಾಲಾಕೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ, ನಮ್ಮ ತಪ್ಪುಗಳನ್ನು ಕ್ಷಮಿಸಿ ದೇವರಂತ ಹೇಳೋಣ, ಕೇಳೋಣ, ಸರಿಪಡಿಸ್ಕೊಂಡು ಭಕ್ತರಾಗಿ, ನೀತಿವಂತರಾಗಿ, ಪರಿಶುದ್ಧರಾಗಿ ಜೀವಿಸಿ ದೇವರ ಪ್ರೀತಿಯನ್ನು ಸಮಾಜಕ್ಕೆ ಪರಿಚಯ ಮಾಡಿ ಈ ಜೀವಿತ ಕಾಲವನ್ನು ಮುಗಿಸ್ಕೊಳ್ಳೋಣ ಪ್ರಿಯರೇ. ನಿತ್ಯ ಜೀವನ ಪಡ್ಕೊಳ್ಳೋಣ ಪ್ರಿಯರೇ. ಆ ನಿತ್ಯ ಜೀವನ ಪಡ್ಕೊಳ್ಬೇಕಾದ್ರೆ ನಾವು ಯಥಾರ್ಥವಂತರಾಗಿ, ಪರಿಶುದ್ಧರಾಗಿ, ನೀತಿವಂತರಾಗಿ, ಭಕ್ತರಾಗಿ ಜೀವಿಸಬೇಕು ಪ್ರಿಯರಾದ ದೇವರ ಮಕ್ಕಳಿರ. ನಾವು ಕೊನೆ ಕಾಲದಲ್ಲಿದ್ದೀವಿ. ಯಾವಾಗ ಉಸಿರು ನಿಂತೋಗುತ್ತೋ ಗೊತ್ತಿಲ್ಲ, ಯಾವಾಗ ಪ್ರಾಣ ಹೋಗುತ್ತೋ ಗೊತ್ತಿಲ್ಲ. ಆದ್ದರಿಂದ ನಿಮ್ಮ ಭಕ್ತಿ ಎಚ್ಚರಿಕೆ, ನಿಮ್ಮ ನಂಬಿಕೆ ವಾಕ್ಯದ ಪ್ರಕಾರ ಇದ್ದೀವಾ ಇಲ್ವಾ ಒಂದು ಸಾರಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ ಪ್ರಿಯರೇ. ದೇವರು ನಿಮ್ಮನ್ನು, ನನ್ನನ್ನು ಆಶೀರ್ವದಿಸಲಿ. ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿಯ ಆಕಾಶವನ್ನು, ಸರ್ವವನ್ನು, ಸರ್ವಲೋಕವನ್ನು ಉಂಟು ಮಾಡಿರುವಂಥ ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಪ್ರತಿಯೊಬ್ಬರು ನೀತಿವಂತರಾಗಿ, ಭಕ್ತರಾಗಿ ಜೀವಿಸಬೇಕೆನ್ನುವಂಥದ್ದೇ ನಿಮ್ಮ ಅನಾದಿ ಸಂಕಲ್ಪ. ಪ್ರತಿಯೊಬ್ಬರೂ ರಕ್ಷಣೆ ಹೊಂದಬೇಕೆನ್ನುವಂಥದ್ದು ತಂದೆ. ನಿಮ್ಮ ಭಕ್ತರ ಮೂಲಕ ಅನೇಕ ಎಚ್ಚರಿಕೆ ಮಾತುಗಳನ್ನು ನೀವು ತಿಳಿಸಿದ್ದೀರಾ. ಕೊನೆಯದಾಗಿ ನಿಮ್ಮ ಪ್ರಿಯ ಕುಮಾರನನ್ನು ಕಳಿಸಿಕೊಟ್ಟು ಆತನ ಮೂಲಕ ರಕ್ಷಣೆ ಮಾರ್ಗವನ್ನು ಕೊಟ್ಟಿದ್ದೀರ ತಂದೆ. ಮೋಕ್ಷ ಮಾರ್ಗವನ್ನು ಕಲ್ಪಿಸಿಕೊಟ್ಟಿದ್ದೀರ ತಂದೆ. ವಿಮೋಚನೆ ಮಾರ್ಗವನ್ನು ಕಲ್ಪಿಸಿಕೊಟ್ಟಿದ್ದೀರ ತಂದೆ. ಅದಕ್ಕೆ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ, ಭಕ್ತಿಯಲ್ಲಿ ಜೀವಿಸುವಂತೆ ಸಹಾಯ ಮಾಡಿ. ನೇರ ಪ್ರಸಾರವನ್ನು ವೀಕ್ಷಿಸುವಂತೆ ಎಲ್ಲ ಮಕ್ಕಳನ್ನು ಕುಟುಂಬ ಸಹಿತವಾಗಿ ಆಶೀರ್ವದಿಸಿ. ನೆಮ್ಮದಿ, ಶಾಂತಿಯನ್ನು, ಸಮಾಧಾನವನ್ನು, ಆರೋಗ್ಯವನ್ನು, ಆತ್ಮಿಕ ಆಶೀರ್ವಾದವನ್ನು ದಯಪಾಲಿಸಿದಂತೆ ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.